ವಿವೇಕವುಳ್ಳ ಒಂದು ಹಳೆಯ ಮರದ ಕತೆ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿ ಸುತ್ತಲೂ ಹಸಿರು ಬೆಟ್ಟಗಳಿಂದ ಕೂಡಿತ್ತು. ಆ ಹಳ್ಳಿ ಜನರು ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು. ಆ ಹಳ್ಳಿಯಲ್ಲಿ ರವಿ ಅಂತ ಒಬ್ಬ ಹುಡುಗ ಇದ್ದ. ಅವನಿಗೆ ಹೊಸದಾಗಿ ಏನಾದರೂ ತಿಳ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಒಂದು ದಿನ ಅವನು ಹಳ್ಳಿಯ ಕೊನೆಯಲ್ಲಿ ಒಂದು ಮರವನ್ನು ನೋಡ್ದ. ಆ ಮರದ ಎಲೆಗಳು ತುಂಬ ಒಳಿತಿದ್ವು ಮತ್ತು ಆ ಮರ ಆ ರವಿನೇ ಕರೀತಿರೋ ಹಾಗೆ ಅವನಿಗೆ ಕಾಣಿಸ್ತಿತ್ತು. ಆಗ ರವಿ ಅವನ ಅಜ್ಜಿ ಹತ್ತಿರ ಹೋಗಿ ಆ ಮರದ ಬಗ್ಗೆ ಕೇಳ್ದ. ಆಗ ಅಜ್ಜಿ ನಗುತ್ತಾ, ಆ ಮರ ಅದು ತುಂಬ ವಿಶೇಷ ಮರ, ಅದಕ್ಕೆ ವಿಶೇಷ ಶಕ್ತಿ ಇದೆ. ಆ ಮರ ಇದೇ ಹಳ್ಳಿಯಲ್ಲಿ 100 ವರ್ಷಗಳ ಹಿಂದೆನೂ ಇದೆ ಅಂತ ಹೇಳಿದ್ಲು. ಮತ್ತು ಆ ಮರ ಯಾರ ಮನಸ್ಸು ಶುದ್ಧವಾಗಿ ಇದೆಯೋ ಅವರ ಹತ್ತಿರ ಮಾತಾಡುತ್ತೆ ಅಂತ ಹೇಳಿದ್ಲು. ಕುತೂಹಲದಿಂದ ರವಿ ಆ ಮರದ ಹತ್ತಿರ ಹೋದ. ಅದರ ಬುಡದ ಹತ್ತಿರ ಕುಳಿತುಕೊಂಡ. ಅವನಿಗೆ ಆ ಮರದಿಂದ ಸಣ್ಣ ಧ್ವನಿ ಕೇಳಿಸೋದಕ್ಕೆ ಶುರು ಆಯಿತು. ಮತ್ತು ಆ ಮರ ರವಿಗೆ ಧೈರ್ಯದ ಮಹತ್ವ, ದಯಾಳು ಮತ್ತು ನಮ್ಮ ಪರಿಸರ ಎಷ್ಟು ಮುಖ್ಯ, ಹೇಗೆ ಕಾಪಾಡಬೇಕು ಅನ್ನೋ ಕಥೆನ ಹೇಳೋಕ್ಕೆ ಶುರು ಮಾಡಿತು. ಮತ್ತು ಆ ಮರ ತುಂಬ ವರ್ಷಗಳ ಹಿಂದೆ ಅವರ ಹಳ್ಳಿಗೆ ಬರಗಾಲ ಬಂದಿದ್ದ ಬಗ್ಗೆ ಹೇಳ್ತು. ಆ ಹಳ್ಳಿ ಜನರಿಗೆ, ಪ್ರಾಣಿಗಳಿಗೆ ಕುಡಿಯಲು ನೀರಿರಲಿಲ್ಲ. ಆಗ ಜನರು ಎಷ್ಟು ಕಷ್ಟಪಡ್ತಿದ್ರು ಅಂತ ಹೇಳ್ತು. ಆಗ ಆ ಮರ ಅವರಿಗೆ ಹೇಗೆ ಸಹಾಯ ಮಾಡ್ತು, ನೀರಿರುವ ಜಾಗನ ಹೇಗೆ ತೋರಿಸ್ತು, ನೀರನ್ನು ಹೇಗೆ ಉಳಿಸ್ಬೇಕು ಅಂತ ಹಳ್ಳಿ ಜನರಿಗೆ ಕಲಿಸ್ಕೊಡ್ತು ಅಂತ ಆ ರವಿಗೆ ಹೇಳ್ತು. ಆಗ ಆ ರವಿ ಮರಕ್ಕೆ ಪ್ರಾಮಿಸ್ ಮಾಡ್ದ, ನಾನು ಪರಿಸರ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಬೇರೆ ಮಕ್ಕಳಿಗೂ ಈ ಕಥೆನ ಹೇಳ್ತೀನಿ, ಅವರಿಗೂ ಪರಿಸರ ಎಷ್ಟು ಮುಖ್ಯ ಅಂತ ಹೇಳ್ತೀನಿ ಅಂತ ಹೇಳ್ದ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಪರಿಸರ ಎಷ್ಟು ಮುಖ್ಯ. ನೀರು, ಗಾಳಿ, ಮರ, ಕಾಡು ಎಲ್ಲ ತುಂಬ ಮುಖ್ಯ. ಅವೆಲ್ಲ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಪರಿಸರನ ನಾವು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ನಾವು ತಿಳ್ಕೊಬೇಕು.